ಹಾಯ್ ಫ್ರೆಂಡ್ಸ್, ಸಾಯಿ ಕಿಚನ್ಗೆ ಸ್ವಾಗತ. ಇವತ್ತೊಂದು ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಹೇಗೆ ಅಂದರೆ, ಇದು ಸಣ್ಣ ಸಣ್ಣಗೆ ಹೆಚ್ಚಿರುವಂಥ ಹಾಗಲಕಾಯಿ ಮತ್ತು ಟೊಮೆಟೊ ಮತ್ತು ಈರುಳ್ಳಿ, ಸ್ವಲ್ಪ ಗಸಗಸೆ, ಸ್ವಲ್ಪ ಬೆಲ್ಲ, ಕೊಬ್ಬರಿ ತುರಿ, ಕರಿಬೇವು, ಕೊತ್ತಂಬರಿ, ಕಡಲೆಬೀಜ, ಎಳ್ಳು, ಕಡಲೆಪಪ್ಪು ಮತ್ತು ಹುಣಸೆ ಹಣ್ಣಿನ ಜ್ಯೂಸು ಇಷ್ಟು ಸಹ ರೆಡಿ ಮಾಡಿಟ್ಕೊಂಡಿದ್ದೀನಿ. ಬಟ್ ಮಿಕ್ಸಿಗೆ ಕಡಲೆಪಪ್ಪು ಮತ್ತು ಎಳ್ಳು ಮತ್ತು ಕಡಲೆಬೀಜ ಮತ್ತು ಗಸಗಸೆ ಇಷ್ಟನ್ನು ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ಪೌಡರ್ ಆದ ನಂತರ ಇಲ್ಲಿ ನಾನು ಕಡಾಯಿ ಇಟ್ಟಿದ್ದೀನಿ. ಈ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಗಲಕಾಯನ್ನು ಹಾಕ್ತಾಯಿದ್ದೀನಿ. ಒಂದು 5ರಿಂದ 10 ನಿಮಿಷದ ಕಾಲ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಅಷ್ಟೊತ್ತಿಗೆ ನಾವೊಂದು ಮಿಕ್ಸಿ ಜಾರಿಗೆ ಕಡಲೆಬೀಜ ಮತ್ತು ಕಡಲೆಪಪ್ಪು ಮತ್ತು ಗಸಗಸೆ ಎಳ್ಳನ್ನು ಪೌಡ್ರ್ ಮಾಡಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದು 5 ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೋಬೇಕು. ನಂತರ ಟೊಮೆಟೊ, ಈಗ ಸತತವಾಗಿ ಒಂದು 5ರಿಂದ 10 ನಿಮಿಷಗಳ ಕಾಲ ಅದ್ರ ಒಟ್ಟಿಗೆ ಬೇಯಿಸ್ಕೊಳ್ಳಿ. ಮತ್ತು ಈರುಳ್ಳಿ, ನೋಡಿ ಫ್ರೆಂಡ್ಸ್, ಒಂದು 5 to 10 ಮಿನಿಟ್ಸ್ ಈ ಥರ ಫ್ರೈ ಆಗಬೇಕು. ಟೊಮೆಟೊ, ಈರುಳ್ಳಿ ಮತ್ತು ಹಾಗಲಕಾಯಿ ಏನು ಹಚ್ಚಿಟ್ಕೊಂಡಿರ್ತೀವೋ ಅದನ್ನೆಲ್ಲನೂ ಒಟ್ಟಿಗೆ ಒಂದು 5 ನಿಮಿಷಗಳ ಕಾಲ ಹೀಗೆ ಮಾಡಿಕೊಂಡು ಅದಕ್ಕೆ ಕರಿಬೇವು ಸೊಪ್ಪು, ಸ್ವಲ್ಪ ಎಣ್ಣೆಯನ್ನು ಹೆಚ್ಚಿಗೆ ಹಾಕ್ಕೊಳ್ಳಿ. ಹೀಗೆ ಇದಾದ ನಂತರ ನೆಕ್ಸ್ಟು ನಾವು ಏನು ಹುಣಸೆ ಹಣ್ಣಿನ ಜ್ಯೂಸನ್ನು ತೊಗೊಂಡಿರ್ತೀವೋ ಆ ಹುಣಸೆ ಹಣ್ಣಿನ ಜ್ಯೂಸನ್ನು ಸಹ ಹಾಕ್ಕೊಳ್ಬೇಕು. ಬಟ್ ನೋಡಿಕೊಂಡು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ಹೀಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ನಾನು ಏನು ಸಾಂಬಾರಿಗೆ ಯೂಸ್ ಮಾಡ್ತೀನೋ ಅದೇ ಪೌಡರನ್ನು ಯೂಸ್ ಮಾಡ್ತೀನಿ. ಸಾಂಬಾರು ಪೌಡರ್ ಅಂತ ಹೇಳ್ತೀವಲ್ವ, ಅದನ್ನೇ ಯೂಸ್ ಮಾಡ್ತೀನಿ. ನಿಮಗೆ ಎಷ್ಟು ಅವಶ್ಯಕತೆ ಅನಿಸುತ್ತೋ ಅಷ್ಟು ಸಾಂಬಾರು ಪೌಡರನ್ನು ಸಹ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ನಾವು ಪೌಡರ್ ಮಾಡಿ ಇಟ್ಕೊಂಡಿರೋಂಥದ್ದು ಏನು ಕಡಲೆಬೀಜ, ಕಡಲೆಪಪ್ಪು ಮತ್ತು ಎಳ್ಳನ್ನು, ಗಸಗಸೆ ಇಷ್ಟನ್ನು ಸಹ ಹಾಕಿ ಪೌಡರ್ ಮಾಡಿಟ್ಕೊಂಡಿರೋದು. ನಾನು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಪ್ರತಿಯೊಂದು ಪಲ್ಯಕ್ಕೂ ಸಹ ನಾವು ಯೂಸ್ ಮಾಡಬಹುದು. ಯಾವುದೇ ರೀತಿಯ ಪಲ್ಯವನ್ನು ಮಾಡಿದ್ರೂ ಸಹ ಈ ಒಂದು ಪೌಡರನ್ನು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈ ಪೌಡರ್ ನಿಮಗೆ ಎಷ್ಟು ಅವಶ್ಯಕತೆ ಅನಿಸುತ್ತೋ ಅದಕ್ಕೆ ಒಂದು 2 ಸ್ಪೂನು ಆ ರೀತಿಯಾಗಿ ಈ ಪೌಡರನ್ನು ಹಾಕ್ಕೊಳ್ಬಹುದು. ನೀವು ಯಾವುದೇ ರೀತಿಯ ಪಲ್ಯವನ್ನು ಮಾಡಿ ಆ ಪ್ರತಿಯೊಂದು ಪಲ್ಯಕ್ಕೂ ಸಹ ಈ ಪೌಡರನ್ನು ಹಾಕ್ಕೊಳ್ಬಹುದು. ನೋಡಿ, ನೆಕ್ಸ್ಟಿಗೆ ಅಷ್ಟೊತ್ತಿಗೆ ಇಲ್ಲಿ ನಾವು ಕಾಯಿ ತುರಿಯನ್ನು ಹಾಕೊಳ್ಳೋಣ. ನೆಕ್ಸ್ಟು ಬೆಲ್ಲವನ್ನು ಸಹ ನೋಡಿ ಫ್ರೆಂಡ್ಸ್, ಬೆಲ್ಲವನ್ನು ಸಹ ಹಾಕೋಣ. ನೋಡಿ, ಈ ಪೌಡರ್ ಏನಿರುತ್ತೋ ಈ ಪೌಡರು ಸಹ ಒಂದು 2 ನಿಮಿಷಗಳ ಕಾಲ
ತಿರುಗಿಸ್ಕೊಟ್ಟು ಮತ್ತು ಆ ಪೌಡರನ್ನು ಸಹ ಹಾಕ್ಕೊಳ್ಳೋಣ. ಬೆಲ್ಲವನ್ನು ನೀವು ಸಾಧ್ಯ ಆದಷ್ಟು ಪೌಡ್ರ್ ಮಾಡಿಕೊಂಡ್ರೆ ಬೆಟರು, ಯಾಕಂದರೆ ಈ ಬಿಸಿಗೆ ಅದು ಆಲ್ಮೋಸ್ಟ್ ಕರಗಿಬಿಡುತ್ತೆ. ಆದರೂ ಬೆಲ್ಲವನ್ನು ಸಾಧ್ಯ ಆದಷ್ಟು ಪೌಡರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ನೋಡಿ, ನೆಕ್ಸ್ಟು ಇದು ಪೌಡರ್ ಏನಿದೆ ನಾವು ಗ್ರೈಂಡ್ರ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡರ್ನ ಸಹ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೋಡಿ, ನೀವು ಅಕಸ್ಮಾತ್ ಒಂದು ವೇಳೆ ನಿಮಗೆ ಹುಣಸೆಹಣ್ಣಿನ ಜ್ಯೂಸ್ ಬೇಕು ಅಂತ ಅನಿಸಿದ್ರೆ ಹುಣಸೆಹಣ್ಣು ಜ್ಯೂಸ್ ಮತ್ತು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ. ಕೊನೆಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ನೋಡಿ, ಟರ್ಮರಿಕ್ ಪೌಡರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ನೋಡಿ, ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಫಸ್ಟಿಗೆ ಬೇಡ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಫ್ರೆಂಡ್, ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ನೀವು ಚಪಾತಿಗೆ, ದೋಸೆಗೆ ಪ್ರತಿಯೊಂದಕ್ಕೂ ತಿನ್ನಬಹುದು. ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್. ಮತ್ತು ನನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಸಹ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೋಡಿ, ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಚಪಾತಿಯನ್ನು ಮಾಡಿಟ್ಕೊಂಡಿದ್ದೀನಿ. ಫಸ್ಟೇ ಚಪಾತಿ ಒಟ್ಟಿಗೆ ಈ ಪಲ್ಯವನ್ನು ಎಲ್ಲರೂ ತಿನ್ನಬಹುದು ಫ್ರೆಂಡ್ಸ್. ರುಚಿಯಾಗಿರುತ್ತೆ. ನಮಗೆ ಕಹಿ ಅನ್ನೋದು ಹೆಚ್ಚಿಗೆ ಆಗೋದೇ ಇಲ್ಲ. ಯಾಕೆಂದರೆ ನಾವು ಈ ಪೌಡರ್ಸು ಮತ್ತು ಟೊಮೆಟೊ, ಹುಣಸೆ ಹಣ್ಣಿನ ರಸ ಪ್ರತಿಯೊಂದು ಆ್ಯಡ್ ಮಾಡಿರೋದ್ರಿಂದ ಇದು ಕಹಿ ಅಷ್ಟಾಗಿ ನಮಗೆ ಗೊತ್ತಾಗೋದಿಲ್ಲ. ಬಟ್ ತಿನ್ನಲಿಕ್ಕೆ ರುಚಿಯಾಗಿ ತುಂಬ ಇರುತ್ತೆ. ಮತ್ತು ನೀವು ಇದ್ರ ಜೊತೆಗೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸನ್ನು ಸಹ ಪೌಡರ್ ಮಾಡ್ಕೊಳ್ಬಹುದು. ಕೆಲವೊಂದು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನದಲ್ಲೇ ಇರೋದ್ರಿಂದ ಇದ್ರ ಜೊತೆಗೆ ನೀವು ಡ್ರೈ ಫ್ರೂಟ್ಸ್ ಲೈಕ್ ಬಾದಾಮಿ ಆಗಬಹುದು, ಗೋಡಂಬಿ ಆಗಬಹುದು, ಇದನ್ನೆಲ್ಲನೂ ಸಹ ನೀವು ಫ್ರೈ ಮಾಡ್ದಲೇ ಹಂಗೇ ಪೌಡರ್ಗೆ, ಈಗ ನಾವು ಕಡಲೆಬೀಜ, ಕಡಲೆಪಪ್ಪು ಮತ್ತು ಎಳ್ಳು ಏನು ಪೌಡರ್ನ, ಗಸಗಸೆ ಇದನ್ನೆಲ್ಲ ಏನು ಪೌಡರ್ನ ಮಾಡ್ಕೊಳ್ತೀವೋ ಅದ್ರ ಒಟ್ಟಿಗೆ ಡ್ರೈ ಫ್ರೂಟ್ಸನ್ನು ಸಹ ಹಾಕ್ಕೊಳ್ಳಿ. ದ್ರಾಕ್ಷಿ ಬೇಡ ಮತ್ತು ಖರ್ಜೂರ ಬೇಡ, ಉಳಿದಿದ್ದಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೊಂಬಿಡಿ. ಇದ್ರ ಒಟ್ಟಿಗೆ ಆ ಪೌಡರನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟಿಯಾಗಿ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.